ಸೊ ಹಾಗಾಗಿಯೇ ಈ ಒಂದು ಪ್ರಕರಣದಲ್ಲಿ ಏನು ಆರೋಪಿಯಾಗಿದ್ದಂಥ ಸಂತೋಷ್ ರಾವು ಖುಲಾಸೆ ಆಗ್ತಾರೆ. ಇಂಥವು ಸುಮಾರಿದೆ. ಆ ನಂತರ ಪದ್ಮಲತಾ ಕೇಸ್ ಹೇಳಿದ್ನಲ್ಲ, ಅವಾಗಲೂ ಕೂಡ ವಸಂತ ಕುಲಾಲ್ ಅನ್ನೋ ಒಬ್ಬ ಅಮಾಯಕನ ಸ್ಪಿಟ್ ಮಾಡಿದ್ರು. ಅವಾಗ ಪಾಪ ಅವನಿಗೇನು ಗೊತ್ತಿಲ್ಲ. ಇವ್ರೇನ್ ಮಾಡ್ತಾರೆ, ಎಲ್ಲಾ ಇವರು ಮಾಡುವ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಒಬ್ಬ ಬಕ್ರ ಇನ್ನೋಸೆಂಟ್ ಅನ್ನ ಫಿಕ್ಸ್ ಮಾಡಿ. ಸಂತೋಷ್ ರಾವು ಈ ಒಂದು ಪ್ರಕರಣದಲ್ಲಿ ನಾನು ಆರೋಪಿ ಅಲ್ಲ, ಈ ಒಂದು ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನನ್ನು ಈ ರೀತಿ ಅಕ್ರಮವಾಗಿ ಷಡ್ಯಂತ್ರ ಮಾಡಿ ಇದರಲ್ಲಿ ಸೇರಿಸಲಾಗಿದೆ ಅಂಥೇಳಿ ತನ್ನ ಪ್ರತಿಭಟನೆಯನ್ನು ಏನು ಹೇಳಿ ಸ್ಟೇಷನ್ನಲ್ಲಿ ಹೇಳಿದ್ದಕ್ಕೇ ಅವನ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿದ್ದಾರೆ. ಇಲ್ಲಿ ಈ ಸೂಜಿ ಇರ್ತದಲ್ಲ ತಗೊಂಡು ಇಲ್ಲಿ ಚುಚ್ಚಿದ್ದಾರೆ. ಈಗಲೂ ಕೂಡ ಅವನಿಗೆ ಮಾರ್ಕ್ ಇದೆ. ಪೊಲೀಸರೇ, ನನ್ ಅದರ್ ದೆನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಅಲ್ಲಿರುವಂಥ ಐಒಗಳು, ಲೋಕಲ್ ಪೊಲೀಸ್ ಚುಚ್ಚಿದ್ದಾರೆ. ಪೂರ್ತಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಪೂರ್ತಿಯಾಗಿ ಅವನು ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ ಆ ಟೈಮಿಗೆ. ಇಲ್ಲಾಂದರೆ ನಾನು ಒಂದು ಹೇಳ್ತೀನಿ ಸರ್, ಟು ಬಿ ಹಾನೆಸ್ಟ್, ಸಂತೋಷ್ ರಾವ್ನೇ ಅಂತ ತಿಳ್ಕೊಳಪ್ಪ. ಇವ್ರ ವಾದ ಏನಿದೆಯಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಮಾಡೇ ಇಲ್ಲ ಅಂತ ಹೇಳ್ತಾರಲ್ಲ, ಸಂತೋಷ್ ರಾವ್ನೇ ಮಾಡಿದರೆ ಪೊಲೀಸ್ ಡಿಪಾರ್ಟ್ಮೆಂಟು, CID ಅಂದರೆ CBI, ಈ 3 ಜನಕ್ಕೂ ಕೂಡ ಯಾಮಾರಿಸುವಷ್ಟು ಪ್ರಭಾವಿನ ಸಂತೋಷ್ ರಾವ್. ಕರೆಕ್ಟ್ ಅಲ್ವಾ? ಹೌದು. ಅವನು ಯಾಕೆ ಆಗಿದ್ರೆ ಬಚಾವ್ ಆಗ್ತಾನೋ? ಹೀಸ್ ಅ ವೆಗಬೌಂಡ್. ಅವನು ಸ್ಪಿರಿಚುವಲ್ ಒಂಥರ ಮೆಂಟಲಿ ಆಫ್ ಆದಂಥವನು. ಬರೀ ಯಾವುದಾದ್ರೂ ಸಾಕ್ಷ್ಯಗಳು ಅವನು ಈ ಕೃತ್ಯ ಎಸಗಿದ್ದಾನೆ ಅಂತೇಳಿ ಅಲ್ಲಿ ಲಭ್ಯ ಆಗ್ಬೇಕಲ್ವಾ? CC ಕ್ಯಾಮ್ರಾ ಹಾಳು ಮಾಡೋಷ್ಟು ಶಕ್ತನ? ಅದು ಧರ್ಮಸ್ಥಳದಲ್ಲಿ ಶಕ್ತನ ಅವನು. 12 ದಿನ ಆದಮೇಲೆ ವೆಜಿನಲ್ಸ್ ಇದನ್ನ ಕಲೆಕ್ಟ್ ಸ್ವಾಬ್ ಕೊಡುವಷ್ಟು ಡಿಲೇ ಪೊಲೀಸರಿಗೆ ಮೇಲೇ ಒತ್ತಡ ಹೇರುವಂಥ ಪ್ರಭಾವನ ಅವನು. ಕರೆಕ್ಟ್. ಎಲ್ರಿಗೂ ಗೊತ್ತಿದೆ ಇದು. ಎವ್ರಿಬಡಿ, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಗೊತ್ತಿದೆ. ಶಾರ್ಟಲ್ಲಿ ಹೇಳೋದಾದರೆ, ಇಲ್ಲಿ ಆರೋಪಿಯನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಆರೋಪಿಯನ್ನು ರಕ್ಷಣೆ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. CBI ಇಲ್ಲಿ ಏನು ಕೆಲಸ ಮಾಡಿಲ್ಲ. CBI ಬರೀ CID ಕನ್ನಡದಲ್ಲಿ ಬರೀತದೆ ರಿಪೋರ್ಟು. CBIದವರು ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಒಬ್ಬರು ಇಬ್ಬರು ಸಾಕ್ಷಿಗಳನ್ನು ಮೈನಸ್ ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ, ಇಷ್ಟೇ. ಎಸ್, ಅದು ಬಿಟ್ಟು ಏನೂ ಮಾಡಿಲ್ಲ ಸರ್. ಹೇಳೋಕ್ಕೆ ಭಾಳ ಇದೆ, ಸಾರಿ. ಮುಂದಿನ ಈಗ ಸೌಜನ್ಯಗಳಿಗೆ ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಈಗ ಮತ್ತೆ ಮರು ತನಿಖೆಗೆ ಅವಕಾಶಗಳು, ಸಾಧ್ಯತೆಗಳು ಕಡಿಮೆ ಆಗಿರೋದ್ರಿಂದ ಮತ್ತೇನು ಮಾಡ್ಬೋದು? ಇಲ್ಲ ಸರ್, ಇದು ಸಾಧ್ಯತೆ ಜಾಸ್ತಿ ಇದೆ. ಹೈಕೋರ್ಟು ತೀರ್ಪು ನಮಗೆ ಆಶಾದಾಯಕ ಆಗಿದೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಜಜ್ಮೆಂಟಲ್ಲಿ ಮೊದಲು ನಮಗೂ ಬಹಳ ನಿರಾಸೆ ಆಗಿತ್ತು. ತ್ರೀ ಪೆಟಿಷನ್ಸ್ ಡಿಸ್ಮಿಸ್ಡ್ ಅಂತ ಹೇಳಿದಾಗ, ಒಂದೇನಂತ ಹೇಳಿದರೆ ಸಂತೋಷ್ ರಾವ್ನೇ ಆರೋಪಿ, ಅವನ ಮೇಲೇ ಟ್ರಯಲ್ ಮಾಡಬೇಕು ಅಂಥೇಳಿ ರೀಟ್ರಯಲ್ ಮಾಡಬೇಕು ಅಂತ ಹೋಗಿದ್ದು, ಅದು ಡಿಸ್ಮಿಸ್ ಆಯಿತು. ಬಟ್ ಜಜ್ಮೆಂಟ್ ಆರ್ಡರ್ ಡಿಟೇಲ್ ಆಗಿ ನೋಡಿದಾಗ ಏನು ಬರೆದಿದ್ದಾರೆ ಅಂತ ಹೇಳಿದರೆ, ಹೆರಿಂಗ್ ಆಫೀಷಿಯಲ್ಸ್ ಮೇಲೆ ಕ್ರಮ ಶೀಘ್ರದಲ್ಲಿ ತಗೊಳ್ಬೇಕು ಅಂತ ಯಾರು ತಪ್ಪೆಸಗಿದಾರಲ್ಲ ಅಧಿಕಾರಿಗಳ ಮೆಡಿಕಲ್ ಆಫೀಷಿಯಲ್ಸ್ ಮತ್ತು ಪೊಲೀಸ್ ಆಫೀಷಿಯಲ್ಸ್ ಯಾರು ತಪ್ಪೆಸಗಿದ್ದಾರೆ, ಅವ್ರ ಮೇಲೆ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ಆರ್ಡರ್ ಆಗಿದೆ. ಹೌದು, ಅಕ್ವಿಟಲ್ ಕಮಿಟಿ. ಈ ಆರ್ಡರ್ ಪ್ರಕಾರ ಕ್ರಮ ಅಂದ್ರೆ ಈಗ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು, ಇನ್ನೇನೋ ಮಾಡ್ಬೋದು, ಅಥವಾ ತನಿಖೆಗೆ ನಡೆಸ್ಬೋದು. ಒಂದು ವೇಳೆ ಆ ಅಧಿಕಾರಿಗಳನ್ನ ಒಂದು ಗಾಢವಾದಂತ ಪೊಲೀಸ್ ತನಿಖೆಗೆ ಕಟ್ಟುನಿಟ್ಟಾಗಿ ಒಳಪಡಿಸಿದ್ರೆ ಸತ್ಯಾಂಶ ಬರ್ತದೆ. ಅದಾಗುವ ಸಾಧ್ಯತೆಗಳಿದಾವ ಇದೆ. ಅಂದ್ರೆ ಈಗ ನೆಪ ಮಾತ್ರಕ್ಕೆ ಸಸ್ಪೆಂಡ್ ಆದ್ರೆ ಅಥವಾ ಇನ್ನೇನೋ ಮಾಡಿದ್ರೆ ಅದು ಹಳ್ಳ ಹಿಡಿ ಹೇಗೆ ಸರ್? ಇದೆಲ್ಲ ಮಾಡ್ಬೇಕಂದ್ರೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಪೊಲೀಸರು ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಬಾಯಿ ಬಿಡಿಸ್ತಾರೆ. ಕರ್ನಾಟಕ ಪೊಲೀಸರು, ನನಗೆ CBI ಬೇಡ, ಕರ್ನಾಟಕ ಪೊಲೀಸ್ನಲ್ಲಿ ಅಷ್ಟೊಂದು ದಕ್ಷ ಅಧಿಕಾರಿಗಳಿದ್ದಾರೆ. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಆ ಥರದ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿ ಹಾಕಬೇಕು. ದರ್ಶನ್ ಕೇಸ್ನಲ್ಲಿ ಹಾಕ್ಲಿಲ್ವಾ? ಈಗ ಮುಖ್ಯಮಂತ್ರಿಗಳಿಗೆ ಲವ್ ಲೆಟರ್ ಬಂದರೆ ತನಿಖೆ ಇನ್ಯಾವ ರೀತಿ ಸಾಗುತ್ತೆ ಅಂತ ಅದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಲವ್ ಲೆಟರ್ ಬರಿತಾ ಇದ್ದಾರೆ. ಲವ್ ಲೆಟರ್ ಬರಿತಾ ಇರೋದು ಅದಕ್ಕೆ. ಸೌಜನ್ಯ ಪ್ರಕರಣದಲ್ಲಿ ಕೂಡ ಮಹೇಶ್ ಶೆಟ್ಟರು ಒಬ್ಬ ಹಿಂದೂ ಹೋರಾಟಗಾರ. ಎಂಥ ಹೋರಾಟಗಾರ ಅಂತ ಹೇಳಿದರೆ, ಅಂಥ ಪ್ರದೇಶದಲ್ಲಿ ಅವ್ರನ್ನ ಎದುರು ಹಾಕ್ಕೊಂಡು, ಅತ್ತೊಂದು ದೊಡ್ಡ ಬಲಿಷ್ಠ ದುಷ್ಟರನ್ನು ಎದುರು ಹಾಕ್ಕೊಂಡು ಹೋರಾಟ ಮಾಡ್ತಾ ಇರುವಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು. ಹಿಂದೂ ಹೋರಾಟಗಾರರು, RSS ಕ್ಯಾಡ್ರಿಂತ ಬಂದಂಥವ್ರು, ಸಂಘದ ಶಿಕ್ಷಣ ಆದವರು. ಇವತ್ತಿಗೂ ಕೂಡ ಅವರು ಹಿಂದುತ್ವಕ್ಕಾಗಿಯೇ ಹೋರಾಟ ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ನಾವು ಕೂಡ ನಮಗೂ ಕೂಡ ಸಂಘದ ಶಿಕ್ಷಣ ಆಗಿದೆ, ನನಗೂ ಆಗಿದೆ. ಇಂಥವ್ರು ಎಲ್ಲರ ಮೇಲೇನೂ ಕೂಡ, ಯಾರು ಈ ಮುಂಚೂಣಿಯಲ್ಲಿದ್ದಾರೆ ಎಲ್ಲರ ಮೇಲೇನೂ ಕೂಡ ಇವರು ಧರ್ಮ ವಿರೋಧಗಳು ಹೆಂಗಾಗುತ್ತೆ? ಆ ಹುಡುಗಿಯ ನ್ಯಾಯ ಕೇಳಿದರೆ ನಾವು ದೇವಸ್ಥಾನವನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಮಾಡೋಕ್ಕಾಗೋದಿಲ್ಲ. ಪಾವಿತ್ರತೆ ಹಾಳು ಮಾಡ್ತಾ ಇರೋರು ಯಾರು? ಇವರೇ ತಾನೇ.
ನಾವು ಪಾವಿತ್ರತೆಯನ್ನು ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಕ್ಷೇತ್ರವನ್ನು ಮಲಿನ ಮಾಡ್ತಾ ಇರೋರು ಯಾರು? ಅಲ್ಲಿ ಕೊಲೆ, ಅತ್ಯಾಚಾರ ಆರೋಪ ಇರೋದು ಯಾರ ಮೇಲೆ? ಯಾರ ಮೇಲಿದೆ? ಇವ್ರ ಮೇಲೆ ತಾನೇ. ಧರ್ಮಸ್ಥಳ ನಮ್ಮ ಹಿಂದೂಗಳ ಪವಿತ್ರ ಕ್ಷೇತ್ರದ, ಬರೀ ಹಿಂದೂಗಳಲ್ಲ, ಮುಸಲ್ಮಾನರು ನಡ್ಕೋತಾರೆ, ಅದಕ್ಕೆ ಕ್ರಿಶ್ಚಿಯನ್ರು ನಡ್ಕೋತಾರೆ. ಧರ್ಮಸ್ಥಳ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನೋಂಥ ಒಂದು ವಾದ ಬರ್ತಾ ಇದೆಯಲ್ಲ. ಅದು ಹೇಳಬೇಕು ಅದನ್ನ ನಿಮಗೆ. ಈಗ ನೋಡಿ, ಈಗ ತಾವೇ ಕೇಳಿದ್ರಿ, ಈ ಥರ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕೆ? ಅವ್ರು ಹೇಳಿದರು ಶ್ರೀ ಕ್ಷೇತ್ರದ ಪಾವಿತ್ರತೆ ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ. ಇವ್ರೇನು ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ? ಹಿಂದೂಗಳದ್ದು ಅಲ್ವೇ ಅಲ್ಲ ಅಂತ. ಹಿಂದೂಗಳಿಗೆ ಸೇರಿದ್ದಲ್ಲ, ಸೇರಿದ್ದ ಖಾಸಗಿ ಆಸ್ತಿನ ಅದು. ನಮ್ದು, ನಾವು ಜೈನರು, ಇದು ಜೈನರ ಕುಟುಂಬ, ಇದು ಜೈನರ ಆಸ್ತಿ, ಸ್ವಂತ ಖಾಸಗಿ ಆಸ್ತಿ. ಇದು ದೇವಸ್ಥಾನ ಏನಿದೆ, ಇಟ್ ಈಸ್ ಒನ್ ಆಫ್ ದ ಇನ್ಸ್ಟಿಟ್ಯೂಟ್. ಓಕೆ, ನಮ್ಮ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇದೆ, ಅದರಲ್ಲಿ ಇದೊಂದು ನಮ್ದು, ಇದು ಒಂದು ಇನ್ಸ್ಟಿಟ್ಯೂಟು. ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಹೇಳ್ತಾರೆ. ಇದು ಹಿಂದೂಗಳ ಧಾರ್ಮಿಕ ಸಂಸ್ಥೆನೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಇವರು ಅಫಿಡವಿಟ್ ಬರೀತಾರೆ. ಕೊಲೆ ಅತ್ಯಾಚಾರ ಪ್ರಕರಣದ ಬಗ್ಗೆ ಪ್ರಶ್ನೆ ಮಾಡಿದರೆ ಇವರು ನಮ್ಮ ಮೇಲೆ ಇವರು ದೇವಸ್ಥಾನಕ್ಕೆ ಮಲಿನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಟ್ರಿ ಅಂತ ಗೌರ್ಮೆಂಟ್ ಹೇಳಿಬಿಟ್ರೆ, ಈ ಎಂಡೋಮೆಂಟ್ ಕಮಿಷನ್, ಅದು ಇವ್ರಿಗೆ ಯಾಕೆ ಇವ್ರು ಕೋರ್ಟಿಗೆ ಹೋದ್ರು ಅಂತ ಹೇಳಿದ್ರೆ, ಎಂಡೋಮೆಂಟ್ ಕಮಿಷನ್ ಏನು ಹೇಳ್ತು, ಅವಾಗ 1971ನಲ್ಲಿ ಮೈಸೂರು ರಾಜ್ಯ ಅಂತ ಇದ್ದಾಗ ನೀವು ಇದನ್ನು ಎಂಡೋಮೆಂಟ್ ಆ್ಯಕ್ಟಲ್ಲಿ ತೊಗೋಬೇಕಂತ ಹೇಳಿದಾಗ ತಗೊಳ್ಳಲ್ಲ, ಇದು ಜೈನರದ್ದು ಅಂತ ಹೇಳ್ತಾರೆ. ಸರ್ಕಾರ ಇಷ್ಟೊಂದು ಆದಾಯ ಇದೆ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ, ಇಲ್ಲ ನಮ್ದು ಹಿಂದೂ ಟ್ರಸ್ಟ್ ಇದೆ ಅಂತ ಹೇಳ್ತಾರೆ. ಅವ್ರ ಅನುಕೂಲಕ್ಕೆ ತಕ್ಕ ಅವರು ಬ್ಲೋವಿಂಗ್ ಹಾಟ್ ಅಂಡ್ ಕೋಲ್ಡ್ ಅಟ್ ದ ಸೇಮ್ ಟೈಮ್. ಎಸ್